ಓಕೆ. ಬಟ್ ಈಗ ಐ ಆಮ್ ಥಿಂಕಿಂಗ್ ನನಗೇನೆ ಈ ತರ ಕಳಿಸ್ತಾರಂದ್ರೆ ಅದಕ್ಕೆ ಎಲ್ಲರೂ ಹೆದರ್ಕೊಳ್ಳೋದು ನಮ್ಮ ಇಂಡಸ್ಟ್ರಿನಲ್ಲಿ ಮಾತಾಡಕ್ಕೆ. ಹೌದು ಹೌದು. ಯಾರು ಮುಂದೆ ಹೋಗಿ ಕೇಸ್ ಹಾಕೋದು ಕಂಪ್ಲೇಂಟ್ ಹಾಕೋದು ಮಾಡಲ್ಲ, ಅವ್ರು ಸುಮ್ನೆ ಅನ್ಭವಿಸ್ಕೊಂಡಿರ್ತಾರೆ, ಏನು ಹೇಳಲ್ಲ. ಬಟ್ ನನ್ಗೆ DM ಗಳಲ್ಲಿ ಕಳಿಸ್ತಾರೆ, ಎಲ್ಲ ಹೀರೋಸ್ ಎಲ್ಲರೂ ಕಳಿಸ್ತಾರೆ ನಂಗೆ ಮೆಸೇಜ್, ನಿಮ್ ಧೈರ್ಯ ಮೆಚ್ಕೋಬೇಕಂತ. ನಾನು ಅವ್ರಿಗೆ ಏನು ಹೇಳಲ್ಲ, ಯಾಕಂದ್ರೆ ನನ್ಗೆ ಅರ್ಥ ಆಗತ್ತೆ. ಯಾಕಂದ್ರೆ ಅವ್ರಿಗೆ ಅವರು ಸಿನಿಮಾ ಬಿಸ್ನೆಸ್, ಅವ್ರ ಇಂಡಸ್ಟ್ರಿನಲ್ಲಿ ಓಡಾಡ್ಬೇಕು, ಇವ್ರ ಫ್ಯಾನ್ಸ್ ಎಲ್ಲ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಅವ್ರು ಸುಮ್ನೆ ಇರ್ತಾರೆ. ಬಟ್ ಐ ಆಮ್ ನಾಟ್ ಲೈಕ್ ದಟ್. ಓಕೆ. ಬಟ್ ಯಾ ಮೇಡಮ್, ಈಗ ಕೆಲವು ಸೆಲೆಬ್ರಿಟೀಸ್ ಇದ್ರ ಬಗ್ಗೆ ಮಾತಾಡೋ ಪ್ರಯತ್ನ ಮಾಡಿದ್ದಾರೆ, ಬಟ್ ನೀವು ಹೇಳ್ದಂಗೆ ಅವ್ರಿಗೆ ತುಂಬ ಮುಜುಗರ ಆಗಿದೆ. ಫಾರ್ ಎಕ್ಸಾಂಪಲ್ ಪ್ರಥಮ್ ಅವ್ರಿಗೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಕ್ಕೆ ಅವ್ರು ಸಿಕ್ಕದಲ್ಲಿ ಫ್ಯಾನ್ಸ್ ಅವರನ್ನು ಅಡ್ಡ ಹಾಕೋದು ಅಥವಾ ಹಲ್ಲೆಗೆ ಪ್ರಯತ್ನ ಪಡೋದು, ಇನ್ಯಾವುದೋ ವೇದಿಕೆಯಲ್ಲಿದ್ದಾಗ ಅವ್ರನ್ನ ಅಗೌರವ ತೋರಿಸೋ ರೀತಿ ಅಲ್ಲೇನೋ ಕುಚೇಷ್ಟೆ ಮಾಡೋದು, ಹೀಗೆಲ್ಲ ಆಗುತ್ತೆ. ಹೀಗಾಗಿ ಮಾತಾಡೋಕ್ಕೆ ಹೆದರ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಏನ್ ಮಾಡ್ತಾರೆ ಇವ್ರೆ? ರೇಪ್ ಮಾಡ್ತಾರಾ, ಮರ್ಡರ್ ಮಾಡ್ತಾರಾ, ಕಾಲ್ ಕೈ ಮುರಿತಾರಾ, ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾರಾ? ಅದಕ್ಕೆಲ್ಲ ನಾವ್ ಹೆದರ್ಕೊಂಡಿದ್ರೆ ಆಮೇಲೆ ಹೂ ಇಸ್ ಗೋಯಿಂಗ್ ಟು ಫೈಟ್? ದಟ್ ಇಸ್ ಮೈ ಕ್ವೆಶ್ಚನ್. ಇಂಥವ್ರನ್ನೆಲ್ಲ ನಾವ್ ಸುಮ್ನೆ ಫ್ರೀ ಆಗಿ ಓಡಾಡೋದನ್ನ ಬಿಡ್ಬೇಕಾ? ಮಾಡ್ಲಿ, ಬಟ್ ನಾವ್ ಹೆದರ್ಕೋಬಾರ್ದು. ನಾವೇನ್ ತಪ್ಪು ಮಾಡಿದೀವಿ ಅಂತ ನಾವ್ ಹೆದರ್ಕೋಬೇಕು. ನ್ಯಾಯಕ್ಕೋಸ್ಕರ ನಾವ್ ನಿಂತ್ಕೋಬೇಕು, ಧೈರ್ಯ ತಗೊಂಡ್ ನಾವ್ ನಿಂತ್ಕೋಬೇಕು.